ಓಯ್ ಪಾಪು ಅಂತ ನನ್ನ ಫೇವರೇಟ್ ಸ್ಟೂಡೆಂಟು ಜಿಪ್ ಇಟ್ಕೊಂಡಿದ್ದಾನೆ. ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮೇಯ್ನು ಹೆಂಡತಿ ಮಕ್ಕಳು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡ್ತಿದ್ರಲ್ಲ, ತುಂಬ ದೊಡ್ಡ ಒಂದು ನಾಗರ ಹಾವು ಪೊರೆ ಬಿಡ್ತಿದೆ. ಇದು ನಾಗರ ಹಾವಿನ ಪೊರೆ ನೋಡಿ. ಅಕ್ಕ ತಂದಿಲ್ಲ, ಹೇಳ್ಬೇಕು ತಾನೆ. ನಮಸ್ಕಾರ. ಇವತ್ತು ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ನನಗೆ ವಿದ್ಯಾ ಕಲಿಸಿದ ಗುರು ಅವರ ಮನೆಯಲ್ಲಿ ಒಂದು ದೊಡ್ಡ ನಾಗರಾವ್ ಬಂದಿದೆ ಅಂತ ಅವರೇ ಫೋನ್ ಮಾಡಿದ್ರು. ಸೊ ಈಗ ರೆಸ್ಕ್ಯೂ ಮಾಡಕ್ ಹೋಗ್ತಿದ್ದೀನಿ. ಯಾವ ಹಾವು ಏನು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾರು ಹಾವು ಇದೆ ಅಂತ ಫೋನ್ ಮಾಡಿದ್ರು. ಎಲ್ಲಿದಮ್ಮ? ಇಲ್ಲ. ಹಾ, ಓಕೆ ಓಕೆ. ಸೊ ಈ ಕಡೆನಾ? ಸೊ ಈಗ ನಾನು ಬಂದಿರೋಂಥ ಜಾಗ ಬಂದು, ನಾನು ಹೈಸ್ಕೂಲು 8th 9th 10th ಓದಬೇಕಾದ್ರೆ ನಮಗೆ ಕನ್ನಡ ತಗೊಳ್ತಿದ್ದ BMH ಸರ್ ಅವರ ತೋಟದಲ್ಲಿ ಹಾವಿದೆ ಅಂತ ಫೋನ್ ಮಾಡಿದ್ದಾರೆ. ತೊಟ್ಟಿಯನ್ನು ತೆಗಿಬೇಕಾದ್ರೆ ಹಾವು ಬಂದಿದೆ, ಬನ್ನಿ ಕಾರ್ತಿಕ್ ಅಂತ ಫೋನ್ ಮಾಡಿದ್ರು. ಸೊ ಅದಕ್ಕೆ ನೋಡೋಣ ಏನದಲ್ಲಿ ಸೇರಿಕೊಂಡಿದೆ ಅಂತ. ಎಲ್ಲಿದೆ ಅಣ್ಣ? ಓ, ದೊಡ್ಡದು ನಾಗರಾವು. ಒಂದು ಚಾಕ್ಲೇಟ್ ಬಾಕ್ಸು ದೊಡ್ಡದು ಬರುತ್ತೆ. ಸೊ ತುಂಬ ಜನ ನೋಡ್ರಲ್ಲ, ಹಾವಿನ ಪೊರೆ ಇದು ನಾಗರಾವ್ದು. ಎಲ್ಲಿ? ಓ, ಪೊರೆ ಬಿಡ್ತೈತೆ ನೋಡಿ. ಎಲ್ಲ ಸ್ವಲ್ಪ ಅಲ್ಲಲ್ಲಿ ಬಿಚ್ಕೊಂಡಿದೆ. ಹಾ, ಎಲ್ಲಿದೆ? ಓ, ಸೊ ನೋಡ್ತಿರಲ್ಲ, ಇದು ನಾಗರಾವಿನ ಪೊರೆ. ಅವಾಗೆಲ್ಲ ಹೇಳ್ತಿದ್ರಲ್ಲ, ಪೊರೆ ಮುಟ್ಬಿಟ್ರೆ ಸಲ ಹಿಡಿತದೆ. ಅದೆಲ್ಲ ಏನೂ ಆಗಲ್ಲ. ಅದಕ್ಕೆ ಜ್ಞಾಪಕ ಶಕ್ತಿನೇ ಕಡಿಮೆ. ಏನಣ್ಣ? ಹಾಂ, ನೀವೇ ಊರಣ್ಣ? ಕಂಬಳಿಪುರ, ಮಂಚನಹಳ್ಳಿ ಪಕ್ಕದಲ್ಲಿ. ಓಕೆ ಓಕೆ. ನಮ್ಮ ಅಜ್ಜಿಯವರು ದೇವರಾಜ್ ಗೊತ್ತಾ? ದೇವ್ರ ಕೆಲಸ ಎಲ್ಲ ಮಾಡ್ತಾರೆ. ಹ್ಞೂ, ಹೌದು, ಮಂಚನಹಳ್ಳಿ. ದೇವರು ಎರಕ ಹಾಕ್ತಾರೆ. ಅವರಲ್ಲ ಅಲ್ಲ, ಹೌದು, ಬಸವರಾಜು ನಮ್ಮ ಮಾವನೇ ಅವರೆಲ್ಲ. ಮಂಚನಹಳ್ಳಿ ಟರ್ನಿಂಗ್ ಅಲ್ಲಿ ಅಂಗಡಿ ಇದೆ. ಸೊ ಹಾಯ್ ಡಾರ್ಲಿಂಗ್ಸ್, ನಾನು ಇಲ್ಲಿಗ ನಮ್ಮ ಕ್ಲಾಸ್ ಟೀಚರ್ ಸಿಲ್ಕ್ ಫಾರಮ್ ಹತ್ರ ಅವರ ಫಾರ್ಮ್ ಹೌಸಲ್ಲಿ ಇರುವಂತಹ ಒಂದು ದೊಡ್ಡ ನಾಗರಾವನ್ನ ರೆಸ್ಕ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಅದು ನೆರಳನ್ನ ಅಬ್ಸರ್ವ್ ಮಾಡ್ತಿದೆ, ನೆರಳು ನೋಡಿ ಕಚ್ಚಕ್ಕೆ ಹೋಗ್ತಿದೆ. ಸೊ ಇವರೆಲ್ಲನೂ ತೋಟದಲ್ಲಿ ಕೆಲಸ ಮಾಡ್ತಾರೆ. ಈ ಥರ ದೊಡ್ಡ ದೊಡ್ಡ ಟ್ಯಾಂಕ್ಸ್ ಎಲ್ಲ ಇದು ಮಾಡ್ತೀರಲ್ಲ ನೀವು. ಏನು ಮಾಡೋದು ಟ್ಯಾಂಕ್? ಹಾಂ, ಓಕೆ. ಹಾಂ, ಸೊ ಈ ಕೆಲಸ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಇವರು ಒಂದು ಹಾವನ್ನ ಹೊಡಿದ್ದೀರಾ ನಮ್ಮ ಸರ್ಗೆ ಹೇಳಿದ್ದಾರೆ. ಸೊ ಸಾರು ನಮ್ಮ ಸ್ಟೂಡೆಂಟ್ ಇದ್ದಾನೆ ಅಂತ ಕರ್ಸೋದಕ್ಕೆ ನನ್ನ ಕರೆಸಿದ್ದಾರೆ. ಸೊ ಇದನ್ನು ಯಾವ ರೀತಿ ರೆಸ್ಕ್ಯೂ ಮಾಡ್ತೀನಿ ನೋಡಿ, ಪೂರ್ತಿ ವಿಡಿಯೋನ ಗೊತ್ತಾಗುತ್ತೆ. ಯಾವ ರೀತಿ ರೆಸ್ಕ್ಯೂ ಮಾಡ್ತೀನಿ, ತೊಗೊಂಡೋಗಿ ಎಲ್ಲಿ ರಿಲೀಸ್ ಮಾಡ್ತೀನಿ ಅನ್ನೋದನ್ನು ಫಾಲೋ ಅಪ್ ಮಾಡಿ. ಅಕ್ಕ ತಂದಿಲ್ಲ, ಹೇಳ್ಬೇಕು ತಾನೆ. ಸೊ ಈ ಹಾವನ್ನ ಹೊರೆ ಬಿಡ್ತಿದೆ ಹಾವದು. ಪಾಪ ಇವರು
ತೊಟ್ಟಿಗೆ ಟಾರ್ಪಲೆಲ್ಲ ಹಾಕ್ತಾರೆ. ಸೊ ಹುಷಾರಾಗಿ ಅವರು ನೋಡ್ಕೊಂಡಿದ್ದಕ್ಕೆ ಸರಾಯ್ತು, ಇಲ್ಲಾಂದರೆ ಪ್ರಾಬ್ಲಮ್ ಆಗ್ತದೆ. ಇದಾಗತ್ತೇನೆ ನೋಡಿ. ಬೇಡಕ್ಕ ಬೇಡಕ್ಕ, ಪ್ಲಾಸ್ಟಿಕಲ್ಲೆಲ್ಲ ಹಾಕ್ಬಾರ್ದು. ಹೌದಾ? ಅಂದ್ರೆ ಹೊಡಿಬೇಡ್ರಿ ಪಾಪ. ಒಡೆಗಿದ್ರೆ ನಮ್ಮ ಸಾರ್ ನನ್ನ ನೆನ್ಸ್ಕೊಂಡು ಕರಿತಿದ್ರಕ್ಕ. ಹೌದು, ಸರ್ಜಾಪುರ ಸರ್ದಾರ್ ವಲ್ಲಭಾಯ್ ಪಟೇಲ್ ಓದಿದ್ದು, ನಮ್ಮ ಕನ್ನಡ ತಗೊಳ್ತಿದ್ರು. ಹೌದಕ್ಕ, ಅವರೇನೆ ನಮಗೆ ಕನ್ನಡ ಹೇಳ್ಕೊಟ್ಟಂತಹ ಗುರುಗಳು. ಬಾಚಿನ ಆರಾಮಾಗಿ ನೋಡ್ತಿದ್ರಲ್ಲ, ತುಂಬ ದೊಡ್ಡ ಒಂದು ನಾಗರ ಹಾವು ಪೊರೆ ಬಿಡ್ತಿದೆ. ಸೊ ಪೊರೆ ಸಹ ಲಾಸ್ಟಲ್ಲಿ ತೋರಿಸ್ತೀನಿ. ಅಲ್ಲೇನೋ ಒಂದು ಟಾರ್ಪೆಟ್ ಹಾಕಿದ್ದೀರಲ್ಲ, ಅಲ್ಲೇನೋ ಒಂದು ಸೇರ್ಕೊಂಡಿದ್ದತ್ತೇನೋ ನೋಡ್ರಿ. 2 3 ಅಂತೀರ ಅಲ್ಲ ರವಿ? ನೋಡದಾ ಅವ್ರ ಹೆಂಗ್ ಕಟ್ಟೋದಂತ ನೋಡ್ಕೊ. ನೀನ್ ಮಾತ್ ಕೇಳ್ಕೊಂಡು ಕೈಯಲ್ಲಿ ಕಟ್ಬಿಟ್ಟಿದ್ರೆ ಎಕ್ಸ್ಕೋಬೇಕಾಯ್ತು. ನೋಡ್ದಾ ನೋಡಲ್ಲ ಏನ್ ತೊಳ್ಕೊಂಡು ನೋಡ ಕಡೆ ಈ ಕಡೆ ಕಾಲಾಗ ಅದ್ ಈ ಕಡೆ ಬರ್ಬಾರ್ದು ತೊಳ್ಕೊಂಡು ಕಟ್ತಾವ್ರೆ. ನೀನ್ ಮಾತ್ ಕೇಳ್ಬಿಟ್ಟು ಅವ್ನ್ ಕಟ್ಬಿಟ್ಟಿದ್ರೆ ಈಗ ಇಟ್ಕೋಬೇಕಾಯ್ತು. ಹೆಂಗಂದ್ರೆ ಹಂಗೆಲ್ಲ ಹಿಡಿಯಕ್ಕೆ ಹೋಗ್ಬಾರ್ದಣ್ಣ. ನಾವು ನೋಡ್ತಿದ್ರಲ್ಲ, ನಾವೇ ಇಷ್ಟು ವರ್ಷದಿಂದ 15 ವರ್ಷದಿಂದ ಅವ್ರು ರೆಸ್ಕ್ಯೂ ಮಾಡಿದ್ರು. ಓಕೆನಾ? ಎಷ್ಟು ಹುಷಾರಾಗಿರ್ಬೇಕಂತಂದ್ರೆ ನಾವು ತುಂಬ ಹುಷಾರಾಗಿರ್ಬೇಕು. ಅಲ್ಲ ನಾವು ಗೋಣಿನಲ್ಲಿ ಹಾಕೊಂಡು ಈಗ ಇಟ್ಕೊಂಡಿದ್ರೆ ಅದ್ರ ಸುತ್ತ ಅಂತ ಹೇಳ್ತಾರೆ ಕೈಯಲ್ಲಿ ಸುತ್ತ ಅಂತ ಹೇಳ್ತಾರೆ. ಯಾವ್ದನ್ನ ಫೈನಲ್ ಆಗಿ ಈ ಹಾವನ್ನ ರೆಸ್ಕ್ಯೂ ಮಾಡಿದಾಯ್ತು. ಸೊ ನೀವೆಲ್ಲ ಹೇಳಿದ್ದಕ್ಕೇನೆ ಈ ಹಾವನ್ನ ರೆಸ್ಕ್ಯೂ ಮಾಡಿದ್ದು. ನೀವು ಹೇಳಿಲ್ಲ ಅಂದರೆ, ಇಲ್ಲ ನೀವು ಬೇರೆ ಥರ ಒಂದು ಕಲ್ಲಲ್ಲಿ ಹೊಡೆಯೋದು, ಅಯ್ಯೋ ಬಿಡು ಆ ವಿಷ ಇರೋ ಹಾವು ಅಂತ ಹೊಡೆದಾಕ್ಬಿಟ್ಟಿದ್ರೆ ಸೊ ಈ ಹಾವನ್ನ ನಾವು ಉಳ್ಸೋಕ್ಕಾಗ್ತಿರ್ಲಿಲ್ಲ. ನೀವು ಮಾಡೋಂಥ ಕೆಲಸನೂ ಹೇಳಿ ಅವ್ರಿಗೂ ಗೊತ್ತಾಗಲಿ, ಇನ್ನು ಬೇರೆಯವರು ಕಾಂಟ್ಯಾಕ್ಟ್ ಮಾಡಲಿ ನಿಮ್ಮನ್ನ. ಸೊ ಇವರು ತೋಟಗಳಲ್ಲಿರೋಂತಹ ದೊಡ್ಡ ದೊಡ್ಡ ತೊಟ್ಟಿಗೆ, ಆಮೇಲೆ ಇನ್ನೇನದು ಕೃಷಿ ಹೊಂಡ ಎಲ್ಲ, ಕೃಷಿ ಹೊಂಡಕ್ಕೆಲ್ಲ ಟಾರ್ಪಲ್ ಹಾಕುವಂಥದ್ದೆಲ್ಲ ಕೆಲಸ ಮಾಡ್ತಾರೆ. ಸೊ ಬೇರೆ ಹಾವುಗಳು ಬಂದರೂ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇವ್ರ ನಂಬರ್ನೂ ಸಹ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ತೋಟಗಳಲ್ಲಿ ಒಂದು ಯಾವುದೇ ಒಂದು ಕೃಷಿ ಹೊಂಡ ಆಗಿರ್ಬೋದು, ತೊಟ್ಟಿ ಆಗಿರ್ಬೋದು, ಕ್ಲೀನ್ ಮಾಡಿಸೋದಾಗಿರ್ಬೋದು, ಟಾರ್ಪಲ್ ಹಾಕಿರ್ಬೋದು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿರ್ತೀನಿ. ಸೊ ಪ್ರತಿಯೊಬ್ಬರನ್ನು ಕೇಳ್ಕೊಳ್ತಿರ್ತೀನಿ, ಸೇವ್ ಅನಿಮಲ್ ಸೇವ್ ಎನ್ವೈರನ್ಮೆಂಟ್ ಅಂತ. ನೆನ್ನೆದು ಹಾಂ, ಸುಮಾರು ಒಂದು 8 kg ಬರೋದು. 8 kg ಕಾಳಿಂಗ್ ಸರ್ಪನೇ ಬರಲ್ಲಣ್ಣ. 8 kg 9 kg. ಇದಕ್ಕಿಂತ ಸ್ವಲ್ಪ ದೊಡ್ಡದಾಯ್ತು. ಓಕೆ, ಎಲ್ಲಿ ಇಲ್ಲೇ ನೆರ್ಲೂರ್ ಹತ್ರ ನಾವೇ ಅದನ್ನು ಟಾರ್ಪಲ್ ಅಂಬೇಡ್ಕರ್ ಸ್ಕೂಲ್ ಹತ್ರ. ಓಕೆ ಓಕೆ, ಅಂಬೇಡ್ಕರ್ ಸ್ಕೂಲ್ ಹತ್ರ ಅಳ್ಬಂಸಂದ್ರ ಹತ್ರ. ಏನು ಭಯ ಏನಿಲ್ಲ ನಿಮಗೆ? ಇನ್ನು ಜೀವ ಅಂದ್ಮೇಲೆ ಭಯ ಇದ್ದೇ ಇರ್ತೈತೆ. ಭಯ ಇದ್ದೇ ಇರುತ್ತೆ ಸರ್. ಇದು ಪ್ರಾಣಿ ಅಂದ್ಮೇಲೆ ಒಂದು ಗೋಣಿ ಇದ್ರಲ್ಲಿ ಬ್ಯಾಗಲ್ಲಿ ಕಟ್ಟಿರೋದಕ್ಕೆ ಹಿಡ್ಕೊಂಡಿದ್ದೀರ ಅಷ್ಟೇ. ಎಲ್ಲ ಹಾವು ಹಿಡ್ಕೊಳ್ತೀವಿ. ಎಲ್ಲಿ ನೀರಾವುಗಳ? ಸೊ ಅದೇನು ಮಾಡಲ್ಲ, ಅದು ಅಷ್ಟೇ. ಕಚ್ಚಿದ್ರೆ ವಿಷ ಏನಿಲ್ಲ, ನೀರಾವು ಕಚ್ಚಿದ್ರು ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಜನ ಏನು ಹೇಳ್ತಾರೆ, ನೀರಾವು ಕಚ್ಚಿದ್ರೆ ಅದೇ ಬುರದೆ ನೀರು ಮಿಕ್ಸ್ ಮಾಡಿ ಕುಡಿಬೇಕು, ಅದೆಲ್ಲ ಸುಳ್ಳೋದು. ಓಕೆನಾ? ಹೌದು, ಕರೆಕ್ಟ್ ಅದು. ಓಕೆ, ನಾಗರಾವು ಕಚ್ಚಿದ್ರು ಅಷ್ಟೇ, ಅಲ್ಲಿ ಕೊಯ್ದ್ಬಿಡೋದು, ಮತ್ತೆ ಬಟ್ಟೆ ದಾರ ಕಟ್ಟೋದು, ಪ್ಲೇಸ್ ಮಾಡೋದು, ಅದೆಲ್ಲ ಮಾಡಬಾರ್ದು. ಒಂದು ಭಯ ಪಡಬಾರ್ದು. ಇವ್ರು ಹೇಳಿದ್ರಲ್ಲ, ನಿಯರ್ ಬೈ ಎಲ್ಲಿ ಹಾಸ್ಪಿಟ್ಲ್ ಐತೋ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಓಕೆನಾ? ಕಚ್ಚಿ ಎಷ್ಟು ಓವರ್ ಇರ್ಬೋದಣ್ಣ? ಇವಾಗ ನಾನು 1 ಅವರ್ ಅಂತ ಹೇಳ್ತೀನಿ, ಅದು ಟೈಮ್ನ ವೇಸ್ಟ್ ಮಾಡ್ಕೊತಾರೆ. ಇನ್ನೂ 15 ನಿಮಿಷ ಐತೆ ಬಿಡೋ ಹೋಗೋಣ. ಕಚ್ಚಿದ ತಕ್ಷಣ ಸಾಯ್ಬೋದು. ಭಯ ಬಿದ್ದರೆ ಕಚ್ಚಿದ್ದು ಬಾಡಿಲಿ ಬ್ಲಡ್ ಪ್ರೆಷರ್ ಹೆಂಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಜಾಸ್ತಿ ಸುತ್ತಲೂ ಗಾಬರಿ ಕೊಟ್ಟರೆ ಕಚ್ಚಿ ಸೆಕೆಂಡಲ್ಲೇ ಸಾಯ್ಬೋದು. ಧೈರ್ಯವಾಗಿರ್ಬೇಕು, ನೀರು ಕುಡಿಸ್ಬಾರ್ದು. ನೀವು ಅದನ್ನ ಕೈನ ಹಿಂಗೆ ಫೋಲ್ಡ್ ಮಾಡಿಕೊಂಡು ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ಹಾಂ, ನಾವು ಧ್ವಂಸಂದ್ರದಲ್ಲಿ ಸ್ಟುಡಿಯೋ ಐತಲ್ಲ ಅವ್ರದ್ದು. ಯಾರು ಸ್ಟುಡಿಯೋ ಗೋಡನ್ನು ಅವ್ರ ಹೆಸರು ಕಾರ್ತಿಕ್. ಕಾರ್ತಿಕ್ ಅಂತಿದ್ದಾರೆ. ಸ್ಟುಡಿಯೋ ಕಾರ್ತಿಕ್. ಅವ್ರದ್ದು ಹಾಕಿದ್ದು ನಾವೇ.
ಒಂದ್ಸಲ 8-9 ಹಾವುಗಳು ನೋಡ್ತೀರಾ? ಮಿನಿಮಮ್ ಒಂದು ಕೃಷಿ ಹೊಂಡ ಟಾರ್ಪಲ್ ಎತ್ತಿದೆ ಅಂದ್ರೆ ಪಕ್ಕ 1-2 ಹಾವು ಸಿಗ್ತವೆ. ಓಕೆ ಓಕೆ. ಆದರೆ ಎಲ್ಲರಿಗೂ ಹೇಳಿ ಹೊಡೆಯಕ್ಕಂತೂ ಹೋಗ್ಬೇಡಿ. ಎಂತಕ್ಕೆ ಹೊಡೆಯಲ್ಲ ಹೇಳ್ರಿ ನೋಡೋಣ. ಒಂದು ನಾನು ಹೊಡಿಬೇಡ ಅಂತ ಹೇಳ್ತೀನಿ. ಹಾವುಗಳನ್ನೆಲ್ಲ ನೋಡಕ್ಕೆ ಆಗೋದಿಲ್ಲ. 100% ಅದು ನಿಜ ಮಾತು. ಇದು ಇನ್ನೊಂದು ಒಂದು ಟ್ಯಾಂಕ್ ಅಲ್ಲಿ ರಾಮಸಾಗರದ ಹತ್ರ ಬೇರೆ ಇದು ಏನದ ಕೆಟ್ಟುಳ, ಬೇರೆ ಕೆಟ್ಟುಳ 16 ಅಂದ್ರೆ ಅದು ಗೊತ್ತಾಗಲ್ಲ ಅಣ್ಣ. ಕೆಟ್ಟುಳ ಅಂತಲ್ಲ, ಮೇಲೆ ಪಟ್ಗಳು ಬರ್ತಾವ ನೋಡು. ಕಲರ್ ಇಷ್ಟು ದಪ್ಪ ಬರುತ್ತೆ, ಈ ಸೈಜ್ ಬರುತ್ತೆ. ಫುಲ್ ಬ್ಲ್ಯಾಕ್ ಇತ್ತಾ? ಓಕೆ ಓಕೆ. ಎಲ್ಲದು? ರಾಮಸಾಗರ. ಇನ್ಮೇಲೆ ನನ್ನ ನಂಬರ್ ತಗೊಂಡಿದ್ರಲ್ಲ, ಎಲ್ಲೇ ಬಂದ್ರು ಫೋನ್ ಮಾಡ್ರಿ. ಯಾವ ಅವನು ಹೊಡೆಯೋದು ಬೇಡ, ಓಕೆನಾ? ನಮ್ಮ ಕೈಲಾಗಿದ್ದು ನಾವು ಮಾಡೋಣ. ದಿನ ನಮ್ಮ ಮಕ್ಳು ಮೊಮ್ಮಕ್ಳೆಲ್ಲ ನೋಡಕ್ಕೆ ಆಗಲ್ಲ. ಹೌದು ನಿಜ. ಒಂದವ್ರು ಸಾಯಿಸಿದ್ರೆ ಹೋಯ್ತು, ಒಂದಾವ್ ಇದ್ರೆ 10 ಜನ ಜನ್ಮ ಕೊಡ್ತೈತೆ. ನಿಜವಾಗ್ಲು ನೋಡ್ಬೋದು. ಏನ್ ಗೊತ್ತಾ, ಆ ಕಾಲದಲ್ಲೆಲ್ಲ ನಾವು ಕಾಲಿಟ್ರೆ ಆಚೆ ಕಡೆ ಎಷ್ಟು ಹಾವುಗಳು ನೋಡ್ತಾ ಇದ್ವಿ. ಇವಾಗ ಎಲ್ಲಣ್ಣ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳು ಹಾಳು ಮಾಡ್ಕೊಂಡ್ ಬರ್ತಾ ಇದಾರೆ. ಹೌದು. ಈಗ ಏನೋ ಹಿಂಗ್ ಉಳಿಸ್ಕೊಂಡ್ರು, ತೊಟ್ಟಿ ಮಾಡ್ತಾ ಇದೀವಿ, ನೀಟಾಗಿ ನೋಡ್ಕೊಂತಾವ್ರಿ ಇವ್ರ ತೋಟ ತರ. ಎಲ್ಲಿ ಕಾಣಿಸುತ್ತೆ ಈ ತರ? ಎಲ್ಲೂ ಕಾಣಿಸಲ್ಲ. ಸೊ ಹಂಗಾಗಿ ಮುಂದಿನ ಪೀಳಿಗೆ ಮಕ್ಕಳಿಗೆ ಚಿಕ್ಕ ಹುಡುಗರು ಬನ್ನೇರುಘಟ್ಟ ಕರ್ಕೊಂಡೋಗಿದ್ರಿ. ಕರ್ಕೊಂಡೋದ್ರೆ ಒಂದು ಮರದಲ್ಲಿ ಸುಮಾರು ಎಷ್ಟು ಹಾವುಗಳಿದ್ದು ಇದ್ವು ಗೊತ್ತಾ? ಎಲ್ಲ ಫುಲ್ ರಂಬೆಗಳು ಹಾವುಗಳೇ. ಇದಾವ್ ನೋಡಕ್ಕಾಗಲ್ಲ ನೀನು. ಎಲ್ಲಿ? ಬನ್ನೇರುಘಟ್ಟ ಪಾರ್ಕ್. ಇವಾಗ ಹಾವುಗಳೇ ಇಲ್ಲ. ಹೌದು. ಮತ್ತೆ ಇನ್ನೊಂದು ಈ ಕೇರಿ ಹಾವು ಐತಲ್ಲ, ಜೇರತ್ನ ಅಂತಾರೆ ನೋಡ್ರಿ, ಅದನ್ನ ಕಾಳಿಂಗ್ ಸರ್ಪ ತಿನ್ನುತ್ತದು. ಓಕೆನಾ? ಝೂಗಳಲ್ಲೆಲ್ಲ ಕಾಳಿಂಗ್ ಸರ್ಪ ಇತ್ತಂತಂದ್ರೆ ಈ ಕೇರಿ ಅವನ್ನ ನಾವು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಬಿಟ್ರೆ ತಗೊಂಡೋಗಿ ಏನ್ ಮಾಡ್ತಾರೆ, ಅದನ್ನ ಊಟಕ್ಕೆ ಹಾಕ್ಬಿಡ್ತಾರೆ. ಮತ್ತೆ ನಾನು ಅಂಬರೀಷ ಹೋದವಾಗ ಹೆಬ್ಬಾವುಗಳು ನೋಡಿ ಈ ಸೈಜು 3 ಹಾವುಗಳಿದ್ವು. ಈಗ ಅದು ತೆಕ್ಕೆ ಹಾಕೊಂಡು ಮನ್ಕೊಂಡ್ರೆ ಈ ಸೈಜು. ಹೌದು, ಇರ್ತಾವ. ಕೇಳಿಸ್ಕೊಂಡ್ರಲ್ಲ. ಸೊ ಇವ್ರಿಗೂ ಸಹ ಗೊತ್ತು ಈ ಯಾಕೆ ನಾವು ಹಾವುಗಳನ್ನ ಹೊಡಿಬಾರ್ದು ಅಂತ. ಮುಂದಿನ ಪೀಳಿಗೆ ಮಕ್ಕಳಿಗೆ ನಾವು ತೋರ್ಸಕ್ಕಾಗಲ್ಲ. ನಾವು ಇಲ್ಲಾಂದ್ರೆ ಗೂಗಲ್ ಮಾಡಿ ತೋರಿಸ್ಬೇಕಾಗುತ್ತೆ. ನೋಡ್ರಿ ಹಾವು ಹಿಂಗಿತ್ತು ಹಂಗಿತ್ತು ಅಂತ. ಸೊ ಅದೊಂದು ಕಾರಣದಿಂದ ನಾವು ಹಾವುಗಳನ್ನ ಸಂರಕ್ಷಣೆ ಮಾಡಿ ಒಂದು ಸುರಕ್ಷಿತ ಸ್ಥಳದಲ್ಲಿ ರಿಲೀಸ್ ಮಾಡೋಂಥ ಕೆಲಸ ಮಾಡೋದು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಬ್ರದರ್. ಹ್ಞೂ ಸರಿ, ಓಕೆ. ಏನಣ್ಣ ಅವಾಗೆಲ್ಲ ಹಾವು ಪೊರೆ ಮುಟ್ಟಕ್ಕೆ ಭಯ ಪಡೋರ್ತಾನೆ, ಏನಲ್ಲಿ ಸಲ ಹಿಡಿದ್ಬಿಡ್ತದೋ ಅಂತ. ಇವಾಗ ಭಯ ಆಗತ್ತಾ? ನಾನು ಹೇಳ್ದಲ್ಲ ಇಷ್ಟೆಲ್ಲ ಅಲ್ಲಣ್ಣ, ಇವಾಗ ನಾನು ಇಷ್ಟೆಲ್ಲ ಹೇಳ್ದೆ ಈ ಹಾವು ಬಗ್ಗೆ. ಸೊ ಏನು ಅನ್ನಿಸ್ತು ನಿಮಗೆ? ಒಳ್ಳೆ ಮಾಹಿತಿ ಕೊಟ್ಟಂಗಾಯ್ತು. ಇವಾಗ ಅದು ಸಲ ಹಿಡಿಯಲ್ಲ. ಸೊ ಅದು ನಾವು ಅದು ಕೈ ಇಟ್ರೆ ಅದು ನಮ್ಮ ಕಚ್ಚಂತ ಕೆಲಸ ಮಾಡ್ತದೆ, ಓಕೆನಾ? ಸೊ ನಾಗರ ಹಾವಿನ ಪೊರೆ ಯಾವುದಕ್ಕೂ ಭಯ ಪಡಬಾರ್ದಣ್ಣ. ಇನ್ನೊಂದು, ನೀವು ಕೆಲಸ ಮಾಡ್ತಾ ಇರ್ತೀರಾ, ಹಾವು ಎಲ್ಲೋಗುತ್ತೆ ಅಂತ ನೋಡ್ಕೊಬೇಕಷ್ಟೇ. ಎಲ್ಲೋಗುತ್ತೆ ಅಂತ ನೋಡಿಕೊಂಡ್ರೆ ನೀಟಾಗಿ ಬಂದಿದ್ದ ತಕ್ಷಣ ನಾವು ರೆಸ್ಕ್ಯೂ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವನ್ನ ರೆಸ್ಕ್ಯೂ ಮಾಡಿದ್ದಾದ್ಮೇಲೆ ಸೊ ಚೇಪೆಕಾಯ್ತು ಅಂದ್ಕೊಟ್ರು ಇಲ್ಲಿ ಕೆಲಸ ಮಾಡೋರು. ಸರ್ ನಾವು ಇಲ್ಲೇ ಕೆಲಸ ಮಾಡೋರು ಅಂತ. ಸೊ ನೋಡಿ, ಈಗಿನ ಕಾಲದಲ್ಲೆಲ್ಲ ಎಲ್ಲಿ ಕಾಣಿಸುತ್ತೆ ಈ ಥರ ಎಲ್ಲ ಫುಲ್ ಗ್ರೀನರಿ, ಹಸಿರು ಎಲ್ಲನೂ. ಇಲ್ಲಿ ನೋಡಿ ಚೇಪೆಕಾಯಿ ಹಾಕಿದ್ದಾರೆ, ಮತ್ತು ಕಬ್ಬು. ಎಷ್ಟೋ ಜನ ಅಲ್ಲಿ ಇಲ್ಲಿ ಮಾಲ್ಸಲ್ಲಿ ನೋಡಿರ್ತಾರೆ ಅಷ್ಟೇ, ಈ ಥರ ಎಲ್ಲ ರಿಯಲ್ ಗಿಡನೇ ನೋಡಿರಲ್ಲ, ಕಬ್ಬು ಗಿಡ. ಸೊ ಇದು ಕಬ್ಬು ಗಿಡ. ಖುಷಿ ಆಗುತ್ತೆ ಹಿಂಗೆಲ್ಲ ನೋಡಿದ್ರೆ. ಇಲ್ವಲ್ಲಪ್ಪ ನಾವು ನೋಡೋಕ್ಕೆ ಫಸ್ಟ್ ಅಲ್ಲ ಅಷ್ಟೊಂದೆಲ್ಲ ಗಿಡಗಳಿರ್ತಿತ್ತು, ಈಗ ಮುಂದಕ್ಕೆ ಗಿಡ ಮರಗಳೇ ಇಲ್ಲ ಅಂತ. ಧ್ವಂಸಂದ್ರ ರೊಗಡೆ ಬ್ಯಾಗಲ್ಲಿ ಹಾಕಿದ್ದೀನಿ ನಾನು. ಈ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ದೀನಿ. ಸರ್ ನಮಸ್ಕಾರ. ಸೊ ನಮಗೆ ಕನ್ನಡ ತಗೊತಿದ್ದಂತಹ BMS ಸರು. ಸೊ ಅವ್ರ ತೋಟದಲ್ಲೇ ಒಂದು ಹಾವನ್ನ ರೆಸ್ಕ್ಯೂ ಮಾಡೋದಕ್ಕೆ ಇವತ್ತು ಬಂದಿದ್ದಾಯಿತು. ಸೊ ರೆಸ್ಕ್ಯೂ ಮಾಡಿದ್ದಾಯ್ತು ಸರ್. ಬ್ಯಾಗಲ್ಲಿದೆ ಹಾವು ಒಂದೇನಾ? ಹಾಂ, ಒಂದೇ ಒಂದು ನಾಗರ, ದೊಡ್ಡ ನಾಗರ ಹಾವು. ಸೊ ತುಂಬ ಖುಷಿ ಆಯ್ತು ಸರ್. ಸೊ ನಾವು ಬೇರೆಯವ್ರಿಗೆಲ್ಲ ಕೇಳಿ ನಮಗೆ ಖುಷಿ ಆಯ್ತು. ಓಕೆ, ಇಲ್ಲಿ ನೋಡುವಂತ ಮನೆ. ಓಕೆ, ವಾವ್. ನೋಡಿದ್ದೀನಿ ನಮ್ಮನ. ಹಾಂ, ಇಲ್ಲ ಮಾತಾಡ್ತೀನಿ. ಅಮ್ಮ ನಮಸ್ಕಾರ. ಕಾರ್ತಿಕ್ ಅಂತ, ಅವ್ರ ಸ್ಟೂಡೆಂಟ್. ನನ್ನ ಫೇವರೆಟ್ ಸ್ಟೂಡೆಂಟ್ ಜಿಪ್ ಇಟ್ಕೊಂಡಿದ್ದಾನೆ. ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ.
ಮೇನ್ ಹೆಂಡತಿ ಮಕ್ಕಳು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಆಮೇಲೆ ಇವು ಅವನ್ನ ಹಿಡಿದು ಅವನ್ನೆಲ್ಲ ರೆಸ್ಕ್ಯೂ ಮಾಡ್ಬಿಟ್ಟು ಎಷ್ಟು ಎಲ್ಲಿ ಬೇಕೋ ಅಲ್ಲೇ ತಗೊಂಡೋಗಿ ಬಿಡ್ತಾರೆ. ತುಂಬಾ ಇಷ್ಟವಾದ ಸ್ಟೂಡೆಂಟ್ ನನಗೆ. ನೋಡು ಫಿಶ್ ಪಾಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಆಮೇಲೆ ನೀರು ಇದು ಅಡುಗೆ ಮನೆ. ನೀವು ಇಷ್ಟ ಆಗುತ್ತೆ ನಾನು ಅನ್ಕೊಂಡೆ. ಎಷ್ಟು ವರ್ಷ ಆಯ್ತು ಸರ್ ನೀವು ಕಟ್ಟಿದ್ದು? 2 ವರ್ಷ ಆಯ್ತು. ಹೌದಾ? ತೊಟ್ಟಿ ಮನೆ ಥರ ತುಂಬ ಚೆನ್ನಾಗಿದೆ ನೋಡಿ. ಇದು ನೀರು ಈ ಥರ ಫಿಲ್ ಮಾಡ್ಬೋದು. ಓಕೆ. ಎಲ್ಲಿಂದ ಇದೇ ರೊಟೇಷನ್ ಆಗದ ಏನಿದು? ರೊಟೇಷನ್ ಮೋಟ್ರ್ ಮನೆ ತೆಗೆದುಬಿಟ್ಟು ಒಂಚೂರು ಏನೋ ಪ್ರಾಬ್ಲಮ್ ಇತ್ತು. ನೀರು ಫಿಲ್ ಆಗಬೇಕಾದ್ರೆ ಅಲ್ಲಿಂದ ಫಿಲ್ ಮಾಡಿ. ಓಕೆ ಓಕೆ. ಆಮೇಲೆ ಮೇಲೆ ಒಂದು ರೂಮ್ ಮಾಡಿದ್ದೀನಿ. ಓಕೆ. ಇಲ್ಲಿಂದ 7ನೇ ಸ್ಟೆಪ್ಪಲ್ಲಿ ರೆಸ್ಕ್ಯೂ ಮಾಡಿದಂತಹ ಒಂದು ನಾಗರಾವನ ಇಲ್ಲಿ ರಿಲೀಸ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಸೊ ನೋಡಿ ಏನು ಚೆನ್ನಾಗಿದೆ ಜಾಗ. ಸೊ ಈ ರೆಸ್ಕ್ಯೂ ಮಾಡಿದಂತಹ ಒಂದು ನಾಗರಾವನ ಸೊ ಈಗ ಇಲ್ಲಿ ರಿಲೀಸ್ ಮಾಡ್ತೀನಿ. ಈ ಜಾಗದಲ್ಲಿ ಬಿಟ್ಟರೆ ಎಷ್ಟು ಖುಷಿಯಾಗಿ ಹೋಗುತ್ತೆ ಅಂತಂದರೆ ಆವೀಗ ನಾವಾಡುವ ನುಡಿ ಗಂಧದ ಗುಡಿ ಅಂತ ಹೋಗುತ್ತೆ. ಸೊ ಬಹಳ ಖುಷಿ ಆಯಿತು. ಮತ್ತು ತುಂಬ ವರ್ಷಗಳಿಂದ ಸೊ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ನಮ್ಮ BMX ಸರ್ ಅವರ ಮನೆಯಲ್ಲಿ ಒಂದು ನಾಗರಾವನ ರೆಸ್ಕ್ಯೂ ಮಾಡೋದಕ್ಕೆ ಕರೆದಿದ್ದು. ಸೊ ನನ್ನ ಒಂದು ಪ್ರತಿಯೊಂದು ವೀಡಿಯೋಸ್ನೂ ಸಹ ನೋಡ್ತಿರ್ತೀನಿ ಅಂತ ಹೇಳಿದ್ರು. ಇನ್ನೂ ತುಂಬ ಖುಷಿ ಆಯಿತು. ಈಗ ಈಚೆ ಬರುತ್ತೆ ನೋಡಿ, ಬಾರ ಒಳಗಡೆ ಈಚೆ. ಓ ಸಮಾಧಾನ ಹಚ್ಚಿನ. ಯಾಕೋ ಓ ಸಮಾಧಾನ ಓಯ್ ಹೋಗಿ ಆರಾಮ ನೀನು ಅಂದ್ರೆ ಇಲ್ಲೇ ಬಂದಿದ್ಯಾ? ಓಹೋ ಸಮಾಧಾನ. ನಾನೇ ಕಚ್ಚಕ್ಕೆ ಬರ್ತಿದ್ದೆ ಗುರು. ಓಯ್ ನೀನು ಆರಾಮಾಗಿ ಹೋಗಪ್ಪ. ನಿನ್ನ ಬಿಡಕ್ಕೆ ಬಂದಿರೋದು. ಗುಮ್ ಅಂತ. ಸೊ ಒಂದು ಒಳ್ಳೆ ಜಾಗ ಅದಕ್ಕೆ. ಸೊ ನೋಡ್ತಿದ್ದೀರಾ ಅದ್ರ ಮೈ ಮೇಲೆ ಹೊರ ಎಲ್ಲ ಯಾವ ರೀತಿ ಬಿಚ್ಕೊಳ್ತಿದೆ ಹೋಗ್ತಿದೆ ಅಂತ ಕಾಣಿಸ್ತಿರ್ಬೋದು. ಒಂದು ರಫ್ ಸರ್ವಿಸಲ್ಲಿ ಬಿಟ್ಟಿರೋದಕ್ಕೆ ಸೊ ಈ ಪೊರೆ ಎಲ್ಲ ನಾನು ಗೊತ್ತಾಗ್ತದೆ ನಿಮಗೆ. ಒಂದು ಸೊ ಈಗ ತಾನೇ ಅದರ ಮೈ ಮೇಲೆ ಇದ್ದಂಥ ಪೊರೆ ಇದು. ಹೋಗಪ್ಪ. ಸೊ ಪ್ರತಿಯೊಬ್ಬರನ್ನ ಕೇಳ್ಕೊಳ್ತಿರ್ತೀನಿ, ಸೇವ್ ಅನಿಮಲ್ ಸೇವ್ ಎನ್ವೈರನ್ಮೆಂಟ್ ಅಂತ. ಅವುಗಳನ್ನು ಉಳಿಸಿ ಪ್ರಾಣಿಗಳನ್ನು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಲವ್ ಯು ಡಾರ್ಲಿಂಗ್ಸ್.